ಸದ್ಯ ಮಾನ್ಸೂನ್ನ ಆರ್ಭಟ ಜೋರಾಗೇ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಲ್ಲಿ ಮಳೆ ಸಾಕಷ್ಟು ಅವಾಂತರಗಳಿಗೂ ಕೂಡ ಸಾಕ್ಷಿ ಆಗ್ತಾ ಇದೆ. ಪ್ರಮುಖವಾಗಿ ಕಲಬುರಗಿಯಲ್ಲಿ ಧಾರಾಕಾರ ಮಳೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಸೇಡಂನ ತೋಟ್ನಳ್ಳಿ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ನೀರನ್ನ ಹೊರಹಾಕೋದಕ್ಕೆ ಗ್ರಾಮಸ್ಥರು ಜೊತೆಗೆ ಮನೆಯ ಸಂಬಂಧಪಟ್ಟಂತಹ ಜನ ಕೂಡ ಬಹಳ ಪರದಾಟವನ್ನು ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಮಳೆಯಿಂದ ಇಡೀ ಪ್ರದೇಶದಲ್ಲಿ ನೆರೆಯ ರೀತಿ ಸನ್ನಿವೇಶ ಕಂಡು ಬರ್ತಾ ಇದೆ. ಇಡೀ ಗ್ರಾಮದಲ್ಲೇ ಜಲದಿಗ್ಬಂಧನ ವಿಧಿಸಿದಂತಹ ಸನ್ನಿವೇಶ ಕೂಡ ಕಾಣಿಸ್ತಾ ಇದೆ. ಗ್ರಾಮದ ರಸ್ತೆಗಳಲ್ಲೇ ನೀರು ಹರಿತಾ ಇರೋದ್ರಿಂದ ಮಿನಿ ನದಿಯ ರೀತಿ ಭಾಸ ಆಗ್ತಾ ಇದೆ. ಪ್ರಮುಖ ರಸ್ತೆಗಳ ಮೇಲೂ ಕೂಡ ನೀರು ಹರಿತಾ ಇದೆ. ಹೀಗಾಗಿ ಸಂಪರ್ಕ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸಂಪರ್ಕ ಬಳಕೆಗೆ ಯೋಗ್ಯವಾಗಿ ಉಳಿದಿಲ್ಲ. ಅನೇಕ ರಸ್ತೆಗಳು ನೀರಿನ ಆರ್ಭಟ ಜೋರಾಗಿದೆ. ಹಾಗೂ ಕಲಬುರಗಿ ಭಾಗದಲ್ಲಿರುವಂತಹ ಕೆಲವು ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಗ್ರಾಮದ ಒಳಗೆ ನೀರು ನುಗ್ತಾ ಇದೆ. ಅಪಾರ ಪ್ರಮಾಣದ ಹಾನಿ ಕೂಡ ಆಗಿದೆ. ರಸ್ತೆಯಲ್ಲಿ ಹೇಗೆ ನೀರು ಹರಿತಾ ಇದೆ, ಯಾವ ಪ್ರಮಾಣದಲ್ಲಿ ಅಂತ ನೋಡ್ತಾ ಇದ್ದೀರಾ. ಅದೇ ನೀರಿನಲ್ಲೇ ಈಗ ವಾಹನಗಳನ್ನ ಕೆಲವು ಕಡೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಚಲಾಯಿಸ್ಕೊಂಡು ಹೋಗಬೇಕಾದ ದುಸ್ಸಾಹಸಕ್ಕೂ ಕೂಡ ಕೆಲವರು ಕೈ ಹಾಕ್ತಾ ಇದ್ದಾರೆ. ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯಗಳು ಕೂಡ ಆಗಿದೆ. ಅನೇಕ ರಸ್ತೆಗಳಲ್ಲಿ ರಸ್ತೆ ಸಂಪರ್ಕನೇ ಕಡಿದು ಹೋಗಿದೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಕೂಡ ನಷ್ಟ ಆಗಿದೆ. ಮನೆಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ನೀರಿನಿಂದ ಆವೃತ ಆಗಿದೆ. ಸಿಕ್ಕಿದ್ದೆಲ್ಲವನ್ನ ಆಪೋಷಣ ತೆಗೆದುಕೊಳ್ತಾ ಮಳೆ ನೀರು ಮುನ್ನುಗ್ತಾ ಇರುವಂತಹ ದೃಶ್ಯ ಕಲ್ಯಾಣ ಕರ್ನಾಟಕದ ಭಾಗವಾಗಿರುವಂತಹ ಕಲಬುರಗಿಯಲ್ಲಿ ಕಂಡು ಬರ್ತಾ ಇದೆ.